ವಿದ್ಯುತ್ ದರ ಹೆಚ್ಚಳದ ಬಗ್ಗೆ ಸಚಿವ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 200 ಯೂನಿಟ್ಗಳಿಗಿಂತ ಕಡಿಮೆ ಬಳಸುವವರಿಗೆ ಇದು ಅನ್ವಯವಾಗುವುದಿಲ್ಲ ಅಂತ ಹೇಳಿದ್ದಾರೆ. 200 ಯೂನಿಟ್ಗಳಿಗಿಂತ ಹೆಚ್ಚು ಕರೆಂಟ್ ಬಳಸಿದ್ರೆ ಮಾತ್ರ ಅನ್ವಯ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. 200 ಯೂನಿಟ್ ಅಂತ ಹೇಳಿದ್ರೆ ಸಚಿವ ಸಂತೋಷ್ ಲಾಡ್ ಹೇಳ್ತಾ ಇರೋ ಪ್ರಕಾರ ಗೃಹಜ್ಯೋತಿ ಯೋಜನೆಯನ್ನ ಯಾರು ಪಡೆದುಕೊಂಡಿದ್ದಾರೋ ಅವರಿಗೆ ಇದು ಬರೋದಿಲ್ಲ ಅಂತ ಹೇಳಿ. ಅದು ಎಕ್ಸಾಕ್ಟಾಗಿ 200 ಯೂನಿಟ್ ಅಲ್ಲ, ಬದಲಾಗಿ ಅವರು ಬಳಸುವಂಥ ವರ್ಷದ ಸರಾಸರಿಯ ಮೇಲೆ 10 ಯೂನಿಟ್. ಅದರ ನಂತರದಲ್ಲಿ ಇದು ಅಪ್ಲೈ ಆಗುತ್ತೆ. ಅಂದರೆ ಯಾರಿಗೆ ಬಿಲ್ ಕಟ್ತಾ ಇದ್ದಾರೋ ಅವರು ಮಾತ್ರ ಹೆಚ್ಚಳ ಅನುಭವಿಸಬೇಕಾಗುತ್ತೆ. ಗೃಹಜ್ಯೋತಿ ಅವರಿಗೆ ಇದಕ್ಕೂ ಗೃಹಜ್ಯೋತಿ ಪಡೆದುಕೊಂಡವ್ರಿಗೂ ಸಂಬಂಧ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್. ಈಗ ನೀವು ಕೇಳ್ತಕ್ಕಂಥದ್ದು 36 ಪೈಸೆ ಜಾಸ್ತಿ ಆಗಿದೆ ಪರ್ ಯೂನಿಟ್ ಅಲ್ವಾ? ಇದು ಯಾರ್ಯಾರು ನಮ್ಮ ಶಕ್ತಿ ಸ್ಕೀಮ್ನಲ್ಲಿದ್ದಾರೆ, ಯಾವುದು ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲ, ಯಾವುದು ನಮ್ಮ ಗೃಹಜ್ಯೋತಿ ಸ್ಕೀಮಲ್ಲಿ ಯಾರಿದ್ದಾರೆ, ಗೃಹಜ್ಯೋತಿ ಸ್ಕೀಮ್ನಾಗಿರೋರು ಇವರಿಗೆ ಅನುಕೂಲ, ಇದು ಅನ್ವಯ ಆಗೋದಿಲ್ಲ ಅಲ್ವಾ? ಇಫ್ ಯು ಆರ್ ಯೂಸಿಂಗ್ ಲೆಸ್ ದೆನ್ 200 ಯೂನಿಟ್ಸ್ ನಿಮಗೆ ಇದು ಬರೋದೇ ಇಲ್ಲಲ್ಲ. ಲಾಗು ಆಗ್ತಕ್ಕಂಥದ್ದು ಬಹಳ ಕಮ್ಮಿ ಜನಕ್ಕೆ. ನೀವು ಹೆಂಗೆ ವಾಟ್ ಐ ವಾಂಟ್ ಟು ಆರ್ಗ್ಯೂ ಇಸ್ 36 ಪೈಸೆ ಪರ್ ಯೂನಿಟ್ ಚಾರ್ಜ್ ಆಗ್ತಕ್ಕಂಥದ್ದು ಕೇವಲ ಇಷ್ಟು ಜನಕ್ಕೆ ಮಾತ್ರ. ಇರ್ತಕ್ಕಂಥ 100 ಜನ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ 10% ಜನಕ್ಕೆ ಮಾತ್ರ 36 ಪೈಸೆ ಪರ್ ಯೂನಿಟ್ ಆಗುತ್ತೆ. ಇನ್ನ 90% ಜನಕ್ಕೆ ಫ್ರೀ ಇದೆ ರಾಜ್ಯದಲ್ಲಿ. ಮತ್ತೆ ಎಲ್ಲರ ಹಂಗೆ ತಾನೇ ಇರೋದು. ಸರ್ಕಾರಗಳು ಇದೇ ನಮ್ಮ ದೇಶ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಹಂಗೆ ಇರೋದು. ಎಲ್ಲೋ ಒಂದು ಜಾಗದಲ್ಲಿ ಟ್ಯಾಕ್ಸ್ ಮಾಡಬೇಕು, ಎಲ್ಲೋ ಒಂದು ಜಾಗದಲ್ಲಿ ಕೊಡಬೇಕು. ಈ ದೇಶದಲ್ಲಿ ಇದು ಒಂದೇ ದೇಶ ಇರತಕ್ಕಂಥದ್ದು. ಬಡವರು 64% ಈ ದೇಶದ ಬಡವರು ವಿಶೇಷವಾಗಿ GST ತುಂಬ್ತಾರೆ. ಅವ್ರಿಗೆ ನೀವೇನು ಕೊಟ್ಟಿರಿ? 64% ಈ ದೇಶದ ಬಡವರು GST ತುಂಬ್ತಾರೆ, ವ್ಯವಹಾರ ಮಾಡೋದಿಲ್ಲ. ಅವ್ರು ಯಾರು ವ್ಯವಹಾರ ಮಾಡೋದಿಲ್ಲ. ಆ ಬಿಸ್ಕೆಟ್ ತೊಗೊಂಡ್ರೆ ಅವ್ನು GST ಕೊಡಬೇಕು. ಖಾರ ಪುಡಿ, ಚಟ್ನಿ, ಗುರಾಳ್ ಪುಡಿ, ಮೊಸರು, ಅರ್ಶಿನ ಪುಡಿ, ತೆಂಗಿನಕಾಯಿ, ಯಾವುದೇ ಒಂದು ವಹಿವಾಟದಲ್ಲಿ ಇಂಡೈರೆಕ್ಟ್ಲಿ ಅವನಿದ್ರೆ ಅವನು GSTಗೆ ಅವ್ನು ಕಾರಣ ಆಗ್ತಾನೆ. ಆ GST ದುಡ್ಡು ತೊಗೊಂಡು ನೀವು ತೊಗೊಂಡಿದ್ದೀರಿ, ಇಡೀ ದೇಶದಲ್ಲಿ ನೀವು ತೊಗೊಂಡಿದ್ದೀರಿ, ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಮೊನ್ನೆ ನೀವು 12 ಲಕ್ಷವರೆಗೆ ಯಾರು ಇನ್ಕಮ್ ಟ್ಯಾಕ್ಸ್ ದುಡಿತಾರೆ, ಯಾರು ದುಡಿದಾರೆ ಅವನಿಗೆ ನೀವು ಫ್ರೀ ಮಾಡಿಕೊಟ್ರಿ, ವಿ ಆರ್ ಹ್ಯಾಪಿ. ಬಟ್ ಇವ್ರಿಗೆ ಯಾಕೆ ಮಾಡಬಾರ್ದು? GST ಇವ್ರಿಗೆ ಯಾಕೆ ಕಮ್ಮಿ ಮಾಡಬಾರ್ದಾಗಿತ್ತು? ಈಗ ನೀವು ಕೇಳ್ತಕ್ಕಂಥದ್ದು 36 ಪೈಸೆ ಜಾಸ್ತಿ ಆಗಿದೆ ಪರ್ ಯೂನಿಟ್